ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಕಳೆದೊಂದು ತಿಂಗಳಿನಿಂದ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರೇ ಕೈಕೊಡ್ತಾ ಇದ್ದಂತೆ ದಿಲ್ಲಿ ಮಟ್ಟದಲ್ಲೂ ಚರ್ಚೆಯಾಗೋದಕ್ಕೆ ಶುರುವಾಗಿದೆ. ಯಾವಾಗ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಯಿತು, ನಾಯಕರು ಅನ್ಸ್ಕೊಂಡವರಿಗೆ ತೂಗುಗತಿ ನೇತಾಡೋದಕ್ಕೆ ಶುರುವಾಗಿದೆ. ನಾಯಕತ್ವದ ಕೊರತೆಯಿಂದಲೇ ರಾಜ್ಯ ಬಿಜೆಪಿಯಲ್ಲಿ ಇಂಥ ಬೆಳವಣಿಗೆ ಆಗ್ತಾ ಇದೆ ಅಂತ ಕಾರ್ಯಕರ್ತರು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ಅದೆಷ್ಟೋ ಹಗರಣಗಳು ಕಾಂಗ್ರೆಸ್ ಅನ್ನ ಬೆಂಬಿಡದೆ ಕಾಡಿದ್ವು. ಈಗಲೂ ಬಿಡದೆ ವಿಷಯದ ಜೊತೆಗೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ನಾನಾ ಆರೋಪ ಕೇಳಿ ಬರ್ತಾ ಇದೆ. ಇದ್ಯಾವುದರ ಬಗ್ಗೆಯೂ ವಿಪಕ್ಷ ನಾಯಕರು ಗಟ್ಟಿಯಾಗಿ ಧ್ವನಿ ಎತ್ತುತ್ತಿಲ್ಲ. ಸರ್ಕಾರದ ಹುಳುಕುಗಳನ್ನ ಜನರ ಮುಂದಿಡೋ ಕೆಲಸ ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ ಪಾಲಿಗೆ ಸಿಕ್ಕಿರೋ ಬಹುದೊಡ್ಡ ವರದಾನ. ಬಿಜೆಪಿ ನಾಯಕರ ಈ ನಡೆ ಹಿಂದೆ ಅದ್ಯಾವ ಕಾರಣ ಇದೆಯೋ ಒಂದು ಗೊತ್ತಿಲ್ಲ. ಹೊಂದಾಣಿಕೆ ಅನ್ನೋ ಪಟ್ಟವನ್ನ ಹಲವರು ಕಟ್ಟಿದ್ರೆ, ಇನ್ನೂ ಹಲವರು ಬಿಜೆಪಿ ನಾಯಕರಲ್ಲೇ ಹೊಂದಾಣಿಕೆ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಯಾರು ಏನೇ ಹೇಳಲಿ, ಅದೇನೇ ಆರೋಪಗಳು ಬರಲಿ, ಆದ್ರೆ ಹೊಡೆತ ಬೀಳ್ತಿರೋದು ಮಾತ್ರ ಬಿಜೆಪಿಗೆ. ಇದೇ ರೀತಿಯಾದ್ರೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ಕನಸಿನ ಮಾತೆ. ರಾಜ್ಯದಲ್ಲಿ 2 ವರ್ಷ ಕಳೆದ್ರೆ ವಿಧಾನಸಭಾ ಚುನಾವಣೆ ಬರುತ್ತೆ. ಈ ವೇಳೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ದಿಲ್ಲಿ ನಾಯಕರ ದೊಡ್ಡ ಕನಸು. ಆದ್ರೆ ಈ ಉತ್ಸಾಹ, ಈ ಹುಮ್ಮಸ್ಸು ರಾಜ್ಯ ನಾಯಕರಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಹೀಗಾಗಿಯೇ ಈಗ ದೊಡ್ಡ ಹೆಜ್ಜೆಯೊಂದನ್ನ ಇಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಆಗ್ತಾ ಇರೋ ಬದಲಾವಣೆಗೂ ಮುನ್ನ ಯಡಿಯೂರಪ್ಪ ಕುಟುಂಬಕ್ಕೆ ದಿಲ್ಲಿ ನಾಯಕರು ಕೈ ಹಾಕುವಂತೆ ಕಾಣ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನೋ ಕೂಗು 1.5 ವರ್ಷದಿಂದ ಕೇಳಿ ಬರ್ತಾ ಇದೆ. ಇದೇ ನಾಯಕತ್ವದ ವಿಷಯವಾಗಿಯೇ ಬಸನಗೌಡ ಪಾಟೀಲ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದು, ಅಲ್ಲದೆ ಅಸಮಾಧಾನಿತರ ತಂಡ ಕೂಡ ಬಿಜೆಪಿಯಲ್ಲಿ ರಚನೆಯಾಗಿರೋದು. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಒಂದ್ ಕಡೆಯಾದ್ರೆ ಅಸಮಾಧಾನಿತರ ತಂಡ ಇನ್ನೊಂದ್ ಕಡೆ. ಇದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ. ಜೊತೆಗೆ ವಿಜಯೇಂದ್ರ ನಾಯಕತ್ವದಲ್ಲಿ ಹೇಳ್ಕೊಳ್ಳುವಂತ ಬದಲಾವಣೆಗಳೇನೂ ಆಗಿಲ್ಲ. ಹೀಗಾಗಿ ದೊಡ್ಡ ಬದಲಾವಣೆ ಮಾಡೋದಕ್ಕೆ ದಿಲ್ಲಿ ನಾಯಕರು ಮನಸ್ಸು ಮಾಡಿದ್ದಾರಂತೆ. ವಿಪಕ್ಷ ನಾಯಕ ಸ್ಥಾನದ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲಿದ್ದು, ಹೊಸಬರಿಗೆ ಮಣೆ ಹಾಕಲು ಪ್ಲಾನ್ ಮಾಡಿದ್ದಾರಂತೆ. ಆದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಏಕಾಏಕಿ ಇಳಿಸೋದು ಕಷ್ಟ. ಯಾಕಂದ್ರೆ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಲೀಡರ್. ಯಾವಾಗ್ಲೂ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಬೆನ್ನಿಗೆ ನಿಂತಿದೆ. ಹೀಗಾಗಿ ವಿಜಯೇಂದ್ರರನ್ನ ಕೆಳಗಿಳಿಸಿದ್ರೆ ವಿರೋಧ ಕಟ್ಕೊಳ್ಳೋ ಆತಂಕ ಬಿಜೆಪಿಯನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ದೊಡ್ಡ ತಂತ್ರ ಹೂಡಿದ್ದಾರೆ. ವಿಜಯೇಂದ್ರ ಸಹೋದರ ರಾಘವೇಂದ್ರರನ್ನ ಕೇಂದ್ರ ಸಚಿವ ಮಾಡೋದಕ್ಕೆ ಪ್ಲಾನ್ ನಡೆದಿದೆಯಂತೆ. ಅಣ್ಣನನ್ನ ದಿಲ್ಲಿಯಲ್ಲಿ ಸಚಿವರನ್ನಾಗಿ ಮಾಡಿದ್ರೆ ಬಿಎಸ್ವೈ ಕುಟುಂಬಕ್ಕೂ ಅನ್ಯಾಯ ಮಾಡಿದಂತೆ ಆಗಲ್ಲ. ಯಡಿಯೂರಪ್ಪ ಕೂಡ ಮುನಿಸಿಕೊಳ್ಳೋದಿಲ್ಲ. ಜೊತೆಗೆ ಲಿಂಗಾಯತ ಸಮುದಾಯದವರೇ ಆದ ವಿ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಕಿದ್ರೆ 2 ಕಡೆ ಬ್ಯಾಲೆನ್ಸ್ ಮಾಡಿದಂತಾಗುತ್ತೆ ಅನ್ನೋ ಪ್ಲಾನ್ ನಡೆದಿದೆಯಂತೆ. ಆತ್ಮೀಯರೇ, ವಿ ಸೋಮಣ್ಣ ಸದ್ಯ ಕೇಂದ್ರದಲ್ಲಿ ರಾಜ್ಯ ಖಾತೆ ಸಚಿವರಾಗಿದ್ದಾರೆ. ಇವರ ಜೊತೆಗೆ ಕುಮಾರಸ್ವಾಮಿ ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಇವರಿಬ್ಬರು ರಾಜ್ಯ ರಾಜಕೀಯಕ್ಕೆ ಬರ್ತಾ ಇದ್ದಂತೆ ರಾಘವೇಂದ್ರಗೆ ದಿಲ್ಲಿಯಲ್ಲಿ ಪಟ್ಟ ಕಟ್ಟಲಿದ್ದಾರಂತೆ. ಆತ್ಮೀಯರೇ, ರಾಘವೇಂದ್ರ ರಾಜಕೀಯಕ್ಕೆ ಬಂದು 1.5 ದಶಕವೇ ಆಯಿತು. ತಾವು ಮೊದಲ ಬಾರಿ ಸ್ಪರ್ಧಿಸಿದ ಚುನಾವಣೆಯಲ್ಲೇ ಘಟಾನುಘಟಿ ನಾಯಕ ಅನ್ಸ್ಕೊಂಡವರನ್ನೇ ಸೋಲಿಸಿ ಪಟ್ಟಕ್ಕೇರಿದ್ರು. ಅದು 2006ರ ಸಮಯ. ರಾಜ್ಯದಲ್ಲಿ ಯಡಿಯೂರಪ್ಪ ಹವಾ ಜೋರಾಗಿತ್ತು. ಇಂಥ ಹೊತ್ತಲ್ಲೇ ಶಿವಮೊಗ್ಗದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮೊದಲ ಬಾರಿ ಗೆಲುವು ಕಂಡಿದ್ರು. ಇದಾದ ಕೇವಲ 3 ವರ್ಷಕ್ಕೆ ರಾಷ್ಟ್ರ ರಾಜಕೀಯಕ್ಕೆ ಕಾಲಿಡ್ತಾರೆ. 2009ರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಈ ಚುನಾವಣೆಯಲ್ಲಿ ಇವರ ಎದುರಾಳಿಯಾಗಿದ್ದು ಮಾಜಿ ಸಿಎಂ ಹಾಗೂ ಅನುಭವಿ ರಾಜಕಾರಣಿ ಕಾಂಗ್ರೆಸ್ನ ಎಸ್ ಬಂಗಾರಪ್ಪ. ಇವರನ್ನ ಅಲ್ಲಿವರೆಗೂ ಸೋಲಿಲ್ಲದ ಸರದಾರ ಅಂತ ಕರೀತಾ ಇದ್ರು. ಆ ಮಟ್ಟಿಗೆ ರಾಜ್ಯದಲ್ಲಿ ಹೆಸರು ಮಾಡಿದ ರಾಜಕಾರಣಿ. ಆದ್ರೆ ಇದೇ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಎಲೆಕ್ಷನ್ಗೆ ನಿಂತಿದ್ದ ರಾಘವೇಂದ್ರ ಮುಂದೆ ಸೋತು ಹೋಗ್ತಾರೆ. ಸುಮಾರು 50,000 ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ರು. ಇದು ರಾಘವೇಂದ್ರ ರಾಜಕೀಯ ಜೀವನದಲ್ಲಿ ಅತ್ಯಂತ ದೊಡ್ಡ ಗೆಲುವಾಗಿ ಉಳಿಯಿತು.
ಬಳಿಕ 2013ರಲ್ಲಿ ತಂದೆ BS ಯಡಿಯೂರಪ್ಪ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಶಿಕಾರಿಪುರ ವಿಧಾನಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. 2014ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಣಕ್ಕಿಳಿದ ರಾಘವೇಂದ್ರ 71,547 ಮತಗಳನ್ನ ಪಡೆದು ತಮ್ಮ ಕಾಂಗ್ರೆಸ್ನ ಎದುರಾಳಿ HS ಶಾಂತವೀರಪ್ಪ ಗೌಡ ಅವರನ್ನ 6,000 ಮತಗಳ ಅಂತರದಿಂದ ಸೋಲಿಸಿದ್ರು. ಬಳಿಕ 2018ರಲ್ಲಿ ಯಡಿಯೂರಪ್ಪ ವಿಧಾನಸಭೆ ಚುನಾವಣೆಗೆ ಕಾಲಿಟ್ಟಿದ್ರಿಂದ ಲೋಕಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ರು. ಹೀಗಾಗಿ ಶಿವಮೊಗ್ಗ ಲೋಕಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಯಿತು. ಈ ವೇಳೆ ಮತ್ತೆ BY ರಾಘವೇಂದ್ರ ಸಂಸತ್ ಚುನಾವಣಾ ಅಖಾಡಕ್ಕೆ ಇಳಿದು ಜಯಭೇರಿ ಬಾರಿಸಿದ್ರು. 2019ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗಲೂ ಇವರದ್ದೇ ಮೇಲುಗೈ ಆಯಿತು. ಬಳಿಕ 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ರಾಘವೇಂದ್ರ ಅವರೇ ಗೆದ್ದಿದ್ದು. ಹೀಗೆ 1.5 ದಶಕಕ್ಕೂ ಹೆಚ್ಚು ಕಾಲ ಸಂಸದರಾಗಿರೋ ರಾಘವೇಂದ್ರಗೆ ಈಗ ಕೇಂದ್ರ ಸಚಿವ ಪಟ್ಟ ಒಲಿದು ಬರೋ ಮುನ್ಸೂಚನೆ ಸಿಕ್ಕಿದೆ. ನೋಡೋಣ ಮುಂದೆ ಏನೆಲ್ಲ ಆಗಬಹುದು ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.